ರಾಮನಗರ ಅಂದ್ರೆ ಕೇವಲ ರಾಮ ಅಷ್ಟೇ ಅಲ್ಲ, ರಹೀಮನ ಸಂಬಂಧಪಟ್ಟ ಹಾಗೆ ಅಂದ್ರೆ ಎರಡು ಬಲಿಷ್ಠ ಸಮುದಾಯಗಳಿದೆ. 86ರಲ್ಲಿ ಕರಗದ ದೆಸೆಯಿಂದಾನೇ ಒಂದ್ಸಾರಿ ಕೋಮಗಲಭೆ ಆಗಿತ್ತು. ಇಬ್ರದ್ದು ಒಂದೇ ಪಕ್ಷ. ನೀವು ನಗರಸಭಾ ಅಧ್ಯಕ್ಷರು, ಅವರು ತಾಲೂಕಿನ ಶಾಸಕರು, ವಿಧಾನಸಭಾ ಕ್ಷೇತ್ರದ ಶಾಸಕರು. ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ನಡುವೆ ಒಂದಷ್ಟು ಗೊಂದಲಗಳಿದೆ. ಗೊಂದಲ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ. ಸೊ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ನಲ್ಲಿರುವಂತಹ ಹಾಲಿ ಶಾಸಕರು ಸಹ ಮೂಲ ನಿವಾಸಿಗಳಲ್ಲ. ಇಕ್ಬಾಲ್ ಹುಸೇನ್ ಯಾವುದೋ ಊರಿಂದ ಹೂಕುಂದದಿಂದ ಬಂದು ಇಲ್ಲಿ ಶಾಸಕರಾಗಬೇಕಂದ್ರೆ ಸುಮ್ಮನೆ ಸಾಧನೆ ಅಲ್ಲ. ಅದರಲ್ಲೂ ದೇವೇಗೌಡರ ಮೊಮ್ಮಗನ ಮೇಲೆ ಗೆಲ್ಲೋದು ಹುಡುಗಾಟಕ್ಕೆ ಮಾತಲ್ಲ. ಎಲ್ಲವನ್ನು ಏನು ಹಿಂದೆಲ್ಲ ಯಾರಿಗೋಸ್ಕರ ಇವರೆಲ್ಲ ದುಡಿದ್ರು ಅವ್ರನ್ನೆಲ್ಲ ಕಡೆಗಣಿಸಿ ಸೊ ಸರ್ವಾಧಿಕಾರಿ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಆ ಮಾತು ಚಾಲ್ತಿಲಿದೆ. ಸರ್ವಾಧಿಕಾರಿ ಧೋರಣೆ ಅನ್ನೋದು ಇಕ್ಬಾಲ್ ಹುಸೇನ್ ಅವ್ರ ಗಮನಕ್ಕೂ ಇದೆ ಅಂತೀರಾ? MLA ತಂದು ಇವತ್ತು ನಮಗೆ ಅದರ ಫಲ ಸಿಗ್ಲಿಲ್ಲ ಅನ್ನೋ ಒಂದು ನೋವು. ನಿಮ್ಮ ಹೋರಾಟಕ್ಕೆ ಬಂದ್ರೆ 1987 1987 ಅಂದ್ರಿ, 39 ವರ್ಷ. ಈಗ ಇನ್ನೊಂದು ವರ್ಷ ಬಂದ್ರೆ 40 ವರ್ಷ. ನಿಮ್ಮ ಹೋರಾಟದ ಬದುಕಿಗೆ 40 ವರ್ಷ. 1997ರಲ್ಲಿ ನೀವು ಪ್ರಪ್ರಥಮವಾಗಿ ನಗರಸಭಾ ಸದಸ್ಯರಾಗ್ತೀರಿ. ಹೌದು. ಅಂದ್ರೆ ಇನ್ನೊಂದು ವರ್ಷ ಬಂದ್ರೆ ಅದಕ್ಕೂ 30 ವರ್ಷ. ಹೋರಾಟದ ಹಾದಿಗೆ 40 ವರ್ಷ, ರಾಜಕೀಯ ಹಾದಿಗೆ, ಅಧಿಕೃತ ರಾಜಕೀಯ ಹಾದಿಗೆ 40 ವರ್ಷ. ರಾಜಕೀಯದಲ್ಲಿ ನಾನು ಮುಂಚೆನೆ ಇದ್ದೆ, ನಗರಸಭಾ ಸದಸ್ಯನಾಗಿ 30 ವರ್ಷ ಆಗುತ್ತೆ. 30 ವರ್ಷ ಅಂದ್ರೆ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಅಂದ್ರೆ ಒಂದು ಅಧಿಕಾರವನ್ನ ಹಿಡಿದಂತ ಸಂದರ್ಭ 30 ವರ್ಷ. ಇವೆರಡರಲ್ಲೂ ಲೆಕ್ಕ ಹಾಕೊಂಡಂತ ಸಂದರ್ಭದಲ್ಲಿ ರಾಮನಗರ ಅಂದ್ರೆ ಕೇವಲ ರಾಮ ಅಷ್ಟೇ ಅಲ್ಲ, ರಹೀಮನ ಸಂಬಂಧಪಟ್ಟ ಹಾಗೆ ಅಂದ್ರೆ ಎರಡು ಬಲಿಷ್ಠ ಸಮುದಾಯಗಳಿದೆ. ಹೇಗೆ ಇದನ್ನ ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ತೀರಿ? ರಾಮನಗರಕ್ಕೆ ಮುಂಚೆ ಇದು ಸ್ವಲ್ಪ ಈ ಕೋಮುಗಲಭೆಗಳು ಆಗ್ತಾ ಇತ್ತು. ಹಿಂದೆ ಈ ಕೋಮುಗಲಭೆಗಳು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಅದಕ್ಕೆ ಕಾರಣ ರಾಜಕೀಯ ವ್ಯವಸ್ಥೆ. ಅವತ್ತು ಒಂದೆರಡು ಗುಂಪುಗಳು, ಒಂದು ಮುಸಲ್ಮಾನರ ಪರ, ಒಂದು ಹಿಂದೂಗಳ ಪರ ಅಂತ ಹೇಳಿ ಡಿವೈಡ್ ಮಾಡಿಬಿಟ್ಟು ಅದು ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಅದು ಮಾರ್ದನಿಸ್ತಾ ಇತ್ತು. ಎಲ್ಲನೂ ಕೂಡ ಮುಸ್ಲಿಂ ದೃಷ್ಟಿಕೋನ, ಹಿಂದೂ ದೃಷ್ಟಿಕೋನದಲ್ಲಿ ನೋಡುವಂತ ಸಂದರ್ಭ ಇತ್ತು. ನಾವೆಲ್ಲ ಸಾರ್ವಜನಿಕವಾಗಿ ತೊಡಗಿಸ್ಕೊಂಡ್ಮೇಲೆ, ಸಾರ್ವಜನಿಕ ಪ್ರವರ್ಧಮಾನಕ್ಕೆ ಬಂದ್ಮೇಲೆ ನಮ್ಮ ಅನೇಕ ಸ್ನೇಹಿತರುಗಳು, ಯಾರು ನಮ್ಮ ಉಸ್ತಾದ್ ರಿಯಾಜ್ ಬಹಳ ದೊಡ್ಡ ಪಾತ್ರ ಇದರಲ್ಲಿ, ಸೈಯದ್ ಜಿಯಾವುಲ್ಲಾ ಇರ್ಬೋದು, ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಅನೇಕ ನಮ್ಮ ಸಾವ್ಕಾರ್ ಅಮ್ಜದ್, ಅನೇಕ ಮುಖಂಡರುಗಳು, ನಮ್ಮ ಖಿಜರ್ ಪಾಷಾ ಅವರು ಎಲ್ಲರೂ ಕೂಡ ಸೇರಿ, ಅಫ್ಸರ್ ಅವರು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಟ್ಟರು. ಅವಾಗ ಏನಾಯ್ತು ಅಂದ್ರೆ ಚಾಮುಂಡೇಶ್ವರಿ ಕರಗ 1991ನೇ ಇಸ್ವಿನಲ್ಲಿ ಒಂದ್ಸಾರಿ ಕೋಮಗಲಭೆ ಆಯ್ತು. 86ರಲ್ಲಿ ಕರಗದ ದೆಸೆಯಿಂದಾನೇ ಒಂದ್ಸಾರಿ ಕೋಮಗಲಭೆ ಆಗಿತ್ತು. ಚಾಮುಂಡೇಶ್ವರಿ ಕರಗದಿಂದನೇ. ಅದೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಕರಗ ಬಂತು ಅಂದ್ರೆ ಅವರು ಆತಂಕದಲ್ಲಿದ್ದು ಅವರು ಕೂಡ ಒಂದ್ ವೇಳೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಅವರು ಪ್ರಿಪೇರ್ ಆಗಿ, ಅಂದ್ರೆ ಯಾವಾಗ್ಲೂ ಕೂಡ ಒಂದು ಟೆನ್ಷನ್ ಅಲ್ಲಿ ಆತಂಕದ ವಾತಾವರಣ ಇರ್ತಾ ಇತ್ತು. ಆಗ ನಾವೆಲ್ಲ ಸಾರ್ವಜನಿಕ ಜೀವನಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಈ ರೀತಿ ಹೋಗೋದು ಸರಿಯಲ್ಲ. ಯಾವತ್ತಿದ್ರು ಟೈಮ್ ಬಾಂಬ್ ತರ ಇದು. ಯಾಕಂದ್ರೆ ಅರ್ಧ ಮುಸಲ್ಮಾನರಿದ್ದಾರೆ, ಅರ್ಧ ಹಿಂದೂಗಳು, ಒಂದು 2-3% ಹಿಂದೂಗಳು ಜಾಸ್ತಿ ಇರ್ಬೋದು. ಆದ್ರೆ ಯಾವುದೇ ವಿಚಾರನೂ ಕೂಡ ಧಾರ್ಮಿಕ ದೃಷ್ಟಿಕೋನದಲ್ಲಿ ನೋಡೋದು, ಧರ್ಮ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಕ್ಕಂಥದ್ರಿಂದ ಯಾವುದೇ ಸಮಸ್ಯೆ ಬಂದ್ರು ಇದು ಯಾವತ್ತಾದ್ರೂ ಒಂದಿನ ತುಂಬಾ ವಿಕೋಪಕ್ಕೆ ಹೋಗ್ಬೋದು. ಅದರಿಂದ ಅಮಾಯಕರಿಗೆ ತೊಂದರೆ ಆಗ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಯಾವಾಗ್ಲೂ ಒಂದು ಟೆನ್ಷನ್ ವಾತಾವರಣ ಇರ್ತದೆ. ಇದನ್ನ ತೆಗಿಬೇಕು ಅಂತೇಳಿ ನಾವು ಚಾಮುಂಡೇಶ್ವರಿ ಹಬ್ಬವನ್ನ ನಾವು ಅನೇಕ ರಸಮಂಜರಿ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ, ಇಡೀ ಊರಿಗೆ ಲೈಟಿಂಗ್ ಮಾಡೋದ್ರ ಮುಖಾಂತರ, ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ಹಬ್ಬ ಗಲಾಟೆ ಆಗಿತ್ತು, ಯಾವ ಕರಗದ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿತ್ತು, ಅದೇ ಕಾರ್ಯಕ್ರಮದಲ್ಲಿ ಅವ್ರನ್ನ ಮುಸಲ್ಮಾನ್ ಬಾಂಧವರನ್ನ, ಅವರ ಮುಖಂಡರನ್ನ, ಮುಖ್ಯಸ್ಥರನ್ನ ಕರೆಸಿ ನಾವು ವೇದಿಕೆಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವರಿಂದ 4 ಒಳ್ಳೆ ಮಾತುಗಳನ್ನ ಆಡಿಸಿ, ಆಮೇಲೆ ಲೈಟಿಂಗ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾವು 3 ಧರ್ಮಗಳ ಒಂದು ಸಮನ್ವಯ ಆಗೋ ರೀತಿಯಲ್ಲಿ ಲೈಟಿಂಗ್ ಮಾಡಿಸಿ ಒಂದು ಸಂದೇಶ ಕೊಡಬೇಕು, ನಾವೆಲ್ಲ ಒಂದೇ, ಇದು ಊರ ಹಬ್ಬ, ಇದು ಯಾವುದೋ ಒಂದು ಧರ್ಮದ ಹಬ್ಬ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿದಿಂದಾಗಿ ಅದು ಆಮೇಲೆ ನಿರಂತರವಾಗಿ ಕಾಲಕ್ರಮೇಣ ಏನಾಯ್ತು ಅಂದ್ರೆ ನಾವು ಚಾಮುಂಡೇಶ್ವರಿ ಕರಗದಲ್ಲಿ ರಸಮಂಜರಿ ಕಾರ್ಯಕ್ರಮ ಮಾಡಿದ್ರೆ ಸುಮಾರು 10,000 ಜನ 15,000 ಜನ ಮುಸಲ್ಮಾನರು ಇರ್ತಾರೆ. ಆ ಮಟ್ಟಕ್ಕೆ ಅದು ಬಂದು ನಿರಂತರವಾಗಿ ಈಗ ಮನಸ್ಸಿನಲ್ಲಿ ಇರ್ತಕ್ಕಂತ ಆತಂಕದ ವಾತಾವರಣವನ್ನು ತೆಗೆದು ಒಂದು ಸ್ನೇಹಮಯ ವಾತಾವರಣ, ಅದಕ್ಕೆ ನಮ್ಮ ಸ್ನೇಹಿತರುಗಳು, 100 ಜನ 1000 ಜನ ಸ್ನೇಹಿತರುಗಳು, ನಮ್ಮ ಎಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು
ಅವ್ರಿಗೆ ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ. ಮತ್ತು ಈ ಊರಿನಲ್ಲಿ ನಾವು ಚಾಮುಂಡೇಶ್ವರಿ ಹಬ್ಬ ಪ್ರಾರಂಭ ಮಾಡಿದಾಗಿಂದನೂ ಅದು ಈ ಒಂದು ಶಾಂತ ವಾತಾವರಣವನ್ನು ತಂದಿರೋದಕ್ಕೆ ಅದಕ್ಕೆ ಆ ಚಾಮುಂಡೇಶ್ವರಿ ದೇವಿಯ ಕೃಪಾ ಕಟಾಕ್ಷ ಇದೆ. ನಾನು ಪ್ರಾರಂಭ ಮಾಡಿದ್ದು 1991ರಲ್ಲಿ 92ರಲ್ಲಿ 91ರಲ್ಲಿ ಗಲಭೆ ಆಯಿತು. 92ರಿಂದ ಪ್ರಾರಂಭ ಮಾಡಿದೆ. ನಾವು 2008 ತನಕ 2009 ತನಕ ಅದೇ ನಾನೇ ಅಲ್ಲಿಗೆ ಬಂದೆ. ಅದು ಚಾಮುಂಡೇಶ್ವರಿ ಕರಗ ಮೊದ್ಲು ಇತ್ತು, ಈಗ್ಲೂ ಇದೆ, ಮುಂದೆನೂ ಇರುತ್ತೆ. ಆದ್ರೆ ನೀವು ಆರಂಭ ಮಾಡಿದ್ದು ಅದ್ದೂರಿತನ, ಅಂದ್ರೆ ಅದ್ದೂರಿ ಬಿಕಾಸ್ ಜೊತೆನಲ್ಲಿ ಕರ್ಕೊಂಡು ಹೋಗುವಂಥದ್ದು, ಸೊ ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 2-3 ವರ್ಷಗಳಿಂದ ನೀವು ಇದರಲ್ಲಿ ಆಸಕ್ತಿ ವಹಿಸಿಲ್ಲ ಅಥವಾ ನಿಮ್ಮ ಮುಂದಾಳತ್ವ ಇಲ್ಲ ಅನ್ನುವಂಥದ್ದು ಒಂದು ಘಟನೆ. ಈಗ ನಾನು 2009ರಲ್ಲಿ ನನಗೆ 18 ವರ್ಷ ನಾನು ಈ ಕಾರ್ಯಕ್ರಮ ಮಾಡಿದ್ದೀನಿ. ಈಗ ನನ್ಗೆ ಯಾಕೋ ಸಾಕು ಅನ್ನಿಸ್ತಾ ಇದೆ. ಅಲ್ಲ, ಸಾಕು ಅನ್ನಿಸ್ತಾ ಇದೆಯಾ ಅಥವಾ ರಾಜಕೀಯ? ಕೇಳಿ ನಾನು ಅದಕ್ಕೆ ಬರ್ತಾ ಇದ್ದೀನಿ. 2009ರಲ್ಲಿ ಹೇಳ್ತಾ ಇರೋದು. ನಾವು ಕುಮಾರಸ್ವಾಮಿ ಅವ್ರ ಜೊತೆ ಇದ್ವಿ ಅವಾಗ. ಆ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ನಾನು ಹಿನ್ನಡೆ ಇಟ್ಟಂತ ಸಂದರ್ಭದಲ್ಲಿ ಅವರು ನಾವು ಮಾಡ್ತೀವಿ ಅಂತೇಳಿ ಅವ್ರು ಮುಂದಾಳತ್ವ ತಗೊಂಡ್ರು, ಮಾಡ್ತಾ ಇದ್ರು. ನಾನು ಯಾವುದೇ ತಕರಾರು ಯಾವಾಗ್ಲೂ ಯಾರಿಗೂ ತಕರಾರು ಮಾಡಕ್ ಹೋಗಿಲ್ಲ. ನಾವು ಮಾಡ್ತಾ ಇದ್ವಿ, ನಾವು ಬಿಟ್ಟಿದೀವಿ. ಅವ್ರೇನೋ ಮಾಡ್ಕೊಂಡು ಹೋಗ್ತಾ ಇದಾರೆ ಊರಬ್ಬ, ನಮ್ದು ಕೈಲಾದಷ್ಟು ಮಟ್ಟಿಗೆ ಸಾಕಾರನ ಮಾಡಿ ನಾವು ಸುಮ್ಮನೆ ಇರ್ಬೇಕಂತ ಸುಮ್ಮನೆ ಇದ್ ನಾವು. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರೇ ನಡೆಸ್ತಾ ಇದ್ರು. ಅಂದ್ರೆ ಅಲ್ಲಿ ಮೈನ್ ಪ್ರೋಗ್ರಾಮು ಇಲ್ಲಿ ಸ್ಟೇಡಿಯಂ ಅಲ್ಲಿ ಏನ್ ಮಾಡ್ತಾ ಇರೋದು ಜನತಾದಳದವ್ರು ನಡ್ಸ್ಕೊಂಡ್ ಬರ್ತಾ ಇದ್ರು. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಾವು ಚೆನ್ನಾಗಿ ಮಾಡ್ತೀವಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿ ಅವರಿಂದ ನಾವೇ ಮಾಡ್ತೀವಿ ಅಂತ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಇಲ್ಲ ನೀವು ಮಾಡಬೇಕು ಅಂತ ಕೇಳ್ದಂದಾಗ ಆಯ್ತು ಅಂತ ಅವ್ರಿಗೆ ಮಾತಾಡಿ ನಾವೇ ಮಾಡ್ತೀವಿ ಬಿಡ್ರಪ್ಪ, ನೀವು ಇಷ್ಟು ವರ್ಷ ಮಾಡಿದ್ದೀರಾ ಅಂತೇಳಿ ಪಾಪ ಅವ್ರು ಸುಮ್ಮನಾಗ್ಬಿಟ್ರು. ಆಮೇಲೆ ನಾವು ಇದನ್ನ ಕೈಗೆತ್ಕೊಬೇಕು ಅನ್ನೋ ಸಂದರ್ಭದಲ್ಲಿ JDS ಪಕ್ಷದವನ್ನ ಒಪ್ಸಿದ್ರಿ ನೀವು, ನಾವು ಮಾಡ್ತೀವಿ ಸರ್, ನಮ್ದು ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳಿ ಒಪ್ಸಿದ್ವಿ. ಅವರು ಸಹಕಾರ ಕೊಟ್ಟು ಆಯ್ತು ಏನೋ ಮಾಡ್ಲಿ ಅಂತ ಸುಮ್ಮನಾದ್ರು. ನಾನು ಅನ್ಕೊಂಡಿದ್ದೆ ಈಗ ನಾವೇ ಈ ಕರಗದ ಒಂದು ಇದನ್ನು ಕೂಡ ನಮ್ಮ ಮೂಲ ಚಾಮುಂಡೇಶ್ವರಿ ದೇವಸ್ಥಾನ, ನಾವು ಹಳೆ ವಾಸಸ್ಥಳ ಏನಿದೆ ಅಲ್ಲಿ ಜನರಿಗೆ ಸಂಬಂಧಪಟ್ಟಿದ್ದು ಪ್ರಪ್ರಥಮ ಮೂಲ ಒಕ್ಕಲು ಅಂದ್ರೆ. ಈಗ ನಾವೇ ಅದು ಪ್ರಾರಂಭ ಮಾಡಿದ್ರಿಂದ ನಮ್ಗೆ ನಿಮ್ಗೆ ಜವಾಬ್ದಾರಿ ಕೊಡ್ತಾರೆ, ನೀವೇ ಮಾಡಿ ಮುಂದೆ ನಿಂತು ಅಂತ ಅಂತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವರು ಒಂದ್ ದೊಡ್ಡ ಕಮಿಟಿ ಮಾಡಿ ಏನೋ ಸ್ವಲ್ಪ ಗೊಂದಲ ಮಾಡಿದ್ರು. ಅದಕ್ಕೆ ನನಗೆ ಬೇಸರ ಆಯ್ತು. ಶಾಸಕರು ಈಗ ನಾವೇ ಮಾಡಿರೋ ಶಾಸಕರು ವ್ಯತ್ಯಾಸ ಮಾಡ್ತಾ ಇರೋದು ಅಥವಾ ಅವ್ರಿಗೆ ಇಷ್ಟ ಇಲ್ಲ ತಂದಾಗ ಅದಕ್ಕೆ ನಾನು ಯಾಕೆ ಮೇಲ್ ಬಿದ್ದು ಹೋಗ್ಬೇಕಂತೇಳಿ ನಾನು ಅದರಿಂದ ದೂರ ಉಳಿದೆ. ಅವರು ಏನ್ ಬೇಕೋ ಅದು ಮಾಡ್ಕೊಂಡ. ಈ ಶಾಸಕರು ಅಂತ ಬಂದಾಗ ಕೇವಲ ಚಾಮುಂಡೇಶ್ವರಿ ಕರಗ ಒಂದೇ ಅಲ್ಲ, ಹಲವಾರು ಅಭಿವೃದ್ಧಿ ವಿಚಾರಗಳು ಬಂದಾಗ ಒಂದ್ ಸಾರಿ ಬಹಿರಂಗವಾಗಿ ಒಂದು ಸಣ್ಣ ಪುಟ್ಟ ಮಾತುಕತೆಗಳು ನಡೆದಂತ ಸಂದರ್ಭಗಳನ್ನ ನಾವು ನೋಡಿದೀವಿ. ಯಾಕೆ ಹೀಗೆ? ಇಬ್ರದ್ದು ಒಂದೇ ಪಕ್ಷ, ನೀವು ನಗರಸಭಾ ಅಧ್ಯಕ್ಷರು, ಅವರು ತಾಲೂಕಿನ ಶಾಸಕರು, ವಿಧಾನಸಭಾ ಕ್ಷೇತ್ರದ ಶಾಸಕರು, ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ನಡುವೆ ಒಂದಷ್ಟು ಗೊಂದಲಗಳಿದೆ ಅಂತ ಸಾರ್ವಜನಿಕವಾಗಿ ಕೂಗು. ನಾನು ಗೊಂದಲ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ. ನಾನು ಸಾಮಾನ್ಯವಾಗಿ ಯಾವಾಗೂ ಸುಳ್ಳು ಹೇಳೋದು ಕಡಿಮೆ. ನಾವು ಶಾಸಕರನ್ನಾಗಿ ಆಯ್ಕೆ ಮಾಡಿದ್ಮೇಲೆ ಈಗ ನಮ್ಮಲ್ಲಿ ಹೊಂದಾಣಿಕೆ ಕೊರತೆ ಇದೆ, ನಾನಿಲ್ಲ ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಈಗ ಅವರು ನಮ್ಮ ಸ್ಥಳೀಯ ಶಾಸಕರಲ್ಲ. ಅಂದ್ರೆ ಅವ್ರಿಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲ. ಅಂದ್ರೆ ಮೂಲತಃ ರಾಮನಗರ ತಾಲೂಕ್ನವರಲ್ಲ, ನಿವಾಸಿಗಳಲ್ಲ ಅವರು. ಹಾಗಾಗಿ ಟೆಕ್ನಿಕಲ್ ಇಶ್ಯೂಸ್ ಗೊತ್ತ ವಿನಃ ಅವ್ರಿಗೆ ಈಗ ಯಾವುದೇ ಒಂದು ಊರು, ಸಣ್ಣ ಗ್ರಾಮ ಅಥವಾ ಯಾವುದೋ ಒಂದು ಬಡಾವಣೆ ಅಂದ್ರೆ 100 ಇಶ್ಯೂಸ್ ಇರ್ತದಲ್ಲಿ. ಯಾವುದೋ ಒಂದು ಇಶ್ಯೂ ಮೇಲೆ ತೀರ್ಮಾನ ಆಗುದು. ಇದುವರೆಗೂ ಏನಿತ್ತು JDS ಅನ್ನ ಮಾತ್ರ ವಲಸಿಗರು ಅನ್ನುವಂತ ಪದಗಳನ್ನ ನಾವು ಕೇಳ್ತಾ ಬರ್ತಾ ಇದ್ವಿ ರಾಮನಗರ ಅಂತ ಬಂದಾಗ. ಸೊ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ನಲ್ಲಿರುವಂತಹ ಹಾಲಿ ಶಾಸಕರು ಸಹ ಮೂಲ ನಿವಾಸಿ 100% ಎಲ್ಲಿ ಅವರು ಕನಕಪುರ ತಾಲೂಕು, ಅದ್ ಬೇರೆ ವಿಷಯ. ಬಟ್ ಅವರು ಏನ್ ಮಾಡಿದ್ರು, ಇಲ್ಲಿ ಯಾವುದೇ ವಿಚಾರ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರನ್ನ ವಿಶ್ವಾಸ ತಗೊಂಡು ಸೀನಿಯರ್ಸ್ನ, ಬಹಳಷ್ಟು ಜನ ಸೀನಿಯರ್ ಮುಖಂಡರಿದ್ದಾರೆ. VH ರಾಜ್, CM ಲಿಂಗಪ್ಪನವರು, ಮೇಧಾವಿ CM ಲಿಂಗಪ್ಪನವರು, ಏನು 50 ವರ್ಷಗಳ ಕಾಲ ರಾಮನಗರ ಸುದೀರ್ಘ ರಾಜಕಾರಣವನ್ನ ಕ್ಷೇತ್ರದಲ್ಲಿ ಸುದೀರ್ಘ ರಾಜಕಾರಣ ಮಾಡಿರೋರು. ಆಮೇಲೆ 50 ವರ್ಷಗಳು 7 ಚುನಾವಣೆ ಸ್ಪರ್ಧನೆ ಮಾಡಿರ್ತಕ್ಕಂಥವ್ರು. ಅವ್ರನ್ನ ವಿಶ್ವಾಸ ತಗೊಂಡು ಅವರ ಮಾರ್ಗದರ್ಶನ ಪಡ್ಕೊಂಡು, ಅಥವಾ ಈಗ ನೀವೇ ಹೇಳ್ದಂಗೆ 40 ವರ್ಷ ನಾವಿಲ್ಲಿ ಸಾರ್ವಜನಿಕ ಬದುಕಲ್ಲಿದ್ದೀವಿ. ನಾನು 4ನೇ ಸಾರಿ ಕೌನ್ಸಿಲರು. ಈಗ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಕೊಂಡು, ಅಥವಾ ಸೀನಿಯರ್ ಲೀಡರ್ಸ್ ಇದ್ರು, VS ರಾಜು ಇದ್ರು, ನಾಗರಾಜ್ ಇದ್ರು, ಪ್ರಾಣೇಶ್ ಇದ್ರು, ಅಥವಾ ಹಳೇ ದೊಡ್ಡರೇನವ್ರು ಇದ್ರು, ಶ್ರೀರಾಮಯ್ಯನವ್ರು ಇದ್ರು, ಬಹಳಷ್ಟು ಜನ ಮುಖಂಡರುಗಳು, ಜಯಣ್ಣ,
ಶಿವಲಿಂಗೇಗೌಡರು, ನಮ್ಮ ತಾಲೂಕ್ ಪಂಚಾಯತಿ ಕೆಂಪರಾಮೂರಂತೆ ಪಾರ್ಸಾರ್ಥಿ, ಅನೇಕ ಮುಖಂಡರು, ಎಲ್ಲಾ ಮುಖಂಡರನ್ನ ಬೈರೇಗೌಡರು, ಸುಗ್ನಳ್ಳಿ, ಇಂಥವ್ರನ್ನೆಲ್ಲಾರನು ವಿಶ್ವಾಸ ತಕೊಂಡು ಕೆಲಸ ಮಾಡ್ಬೇಕಾಯ್ತು ಈ ಭಾಗದಲ್ಲಿ. ಆದ್ರೆ ಏನೋ ಅವರು ಅದನ್ನ ಮಾಡಲಿಲ್ಲ. ಅವರು ನನಗೆ ಓಟ್ ಕೊಟ್ಟಿದ್ದಾರೆ ಜನ, ನನಗೆ ಗೊತ್ತು ಕೆಲಸ ಮಾಡೋದು ಅನ್ನೋ ರೀತಿನಲ್ಲಿ ಅವರು ಏನೋ ಅಭಿವೃದ್ಧಿ ನಾನು ಮಾಡ್ತೀನಿ ಅಂತ ಹೋದ್ರು. ಅದಕ್ಕೆ ನಾವು ತಕರಾರು ಮಾಡಕ್ಕೂ ಏನು ಹೋಗಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವಿದ್ವಿ. ಅಂದ್ರೆ ನೀವು ಹೇಳೋ ಪ್ರಕಾರ ಹಿರಿಯ ಮುಖಂಡರು ಅನ್ಸ್ಕೊಂಡಂತವ್ರು, ರಾಜಕೀಯವಾಗಿ ಇದ್ದಂತವ್ರು, ಈ ಪಕ್ಷಕ್ಕಾಗಿ ದುಡ್ದಂತವ್ರನ್ನ ಎಲ್ಲರನ್ನೂ ಕಡೆಗಣಿಸಿ ಅವ್ರದೇ ಆದಂತ ಒಂದು ಹೊಸ ಟೀಮ್ ನ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ನಾನು ಹೊಸ ಟೀಮ್ ಕಟ್ಕೊಳ್ಳೋದು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಜೊತೆ ಇಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ CM ಲಿಂಗಪ್ಪನವರ ಅಧಿಕಾರಕ್ಕೆ 1999ರಲ್ಲಿ ಗೆದ್ದ ಮೇಲೆ 2004ರಿಂದ ಇತ್ತೀಚಿನ ಗಂಟ ಕಾಂಗ್ರೆಸ್ ಪಕ್ಷ ಗೆದ್ದಿರಲಿಲ್ಲ. 2004ರಿಂದ 2023 ತನಕ 19 ವರ್ಷಗಳ ಸುದೀರ್ಘ ಕಾಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ. 19 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಷ್ಟಪಟ್ಟು ಆ ಒಂದು ಅವಮಾನಗಳು ಸಹಿಸಿಕೊಂಡು, ದೌರ್ಜನ್ಯಗಳು ಸಹಿಸಿಕೊಂಡು, ಈ ಸಾರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಜಿಲ್ಲೆಯವರೊಬ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಬಹಳ ಕನಸನ್ನ ಕಟ್ಕೊಂಡು ನಾವು ಒಬ್ರು ಶಾಸಕರನ್ನು ಮಾಡಬೇಕು ಅಂತೇಳಿ ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟು ಆ ಒಂದು ಶ್ರಮದ ಫಲನೇ ಇವತ್ತು ಇಕ್ಬಾಲ್ ಹುಸೇನ್ ಯಾವುದೋ ಊರಿಂದ ಹೂಕುಂದದಿಂದ ಬಂದು ಇಲ್ಲಿ ಶಾಸಕರಾಗಬೇಕಂದ್ರೆ ಸುಮ್ಮನೆ ಸಾಧನೆ ಅಲ್ಲ. ಅದರಲ್ಲೂ ದೇವೇಗೌಡರ ಮೊಮ್ಮಗ ಮೇಲೆ ಗೆಲ್ಲೋದು ಹುಡುಗಾಟದ ಮಾತಲ್ಲ. ಅಂಥದ್ರಲ್ಲಿ ಯಾಕೆ ಇಕ್ಬಾಲ್ ಹುಸೇನ್ಗೆ ಬಹಳಷ್ಟು ಜನ ಆಶ್ಚರ್ಯ ಪಡ್ತಾರೆ, ಹೆಂಗ್ ಗೆದ್ಬಿಟ್ರೆ ಇಕ್ಬಾಲ್ ಹುಸೇನ್ ಅಂತ. ಯಾಕೆ ಗೆದ್ರು ಅಂದ್ರೆ ಈ ಒಂದು ಸಾವಿರಾರು ಜನ ಕಾರ್ಯಕರ್ತರ ಒಂದು ಶ್ರಮ, ಆ ಶ್ರಮದ ಒಂದು ಫಲ ನಮ್ಮ ಕಾರ್ಯಕರ್ತರಿಗೆ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ನೋವಿದೆ. ನಾವು ಹಲವಾರು ಸಾರಿ ಅವ್ರು ಚೆನ್ನಾಗಿದ್ದಾಗ ಗಮನಕ್ಕೆ ತಂದ್ವಿ, ಏನೋ ಕೇಳೋರು ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ಆದ್ರೆ ಅವರು ಅವ್ರದೇ ಆದ ದಾರಿನಲ್ಲಿ ನೀವೊಂದು ಪದ ಬಳಸಿದ್ರಿ, 19 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತಗಳಿಗೆ ಮುಖಂಡಗಳು ದೌರ್ಜನ್ಯ ಆಯ್ತು, ದೌರ್ಜನ್ಯನ ಎದುರಿಸ್ಕೊಂಡು ಇವತ್ತು ಬಂದು ಪಕ್ಷಕ್ಕೆ ತಂದ್ರೆ ದೌರ್ಜನ್ಯ ಆಯ್ತಾ ಆಗಿದ್ರೆ? ಈಗ ನೋಡಿ, ಯಾವುದೇ ಒಂದು ರಾಜಕೀಯ ಪಕ್ಷ ಗ್ರಾಮೀಣ ಪ್ರದೇಶದಲ್ಲಾಗ್ಲಿ ಇನ್ನೊಂದರಲ್ಲಾಗ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ಇದ್ದಾಗ ಅಧಿಕಾರ ಇಲ್ಲದೆಯವರ ಮೇಲೆ ಒಂದೊಂದು ಸಾರಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪೊಲೀಸ್ ಸ್ಟೇಷನ್ ಕೇಸ್ಗಳು, ಸುಳ್ಳು ಕೇಸ್ಗಳು, ಇನ್ನೊಂದು ಅಧಿಕಾರ ಇರುವಾಗ ನಡೆಸ್ಬಿಡ್ತಾರೆ. ಅದು ಕಾಂಗ್ರೆಸ್ ಇದ್ರು ಮಾಡ್ತಾರೆ, ದಳ ಇದ್ರು ಮಾಡ್ತಾರೆ. ಅದು ಸುದೀರ್ಘವಾಗಿ ಅಧಿಕಾರ ಇಲ್ಲದ ಅಂತ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಆ ಸಮಸ್ಯೆಗಳು ಬಹಳಷ್ಟು ಆಗಿದ್ದಾವೆ. ಅಲ್ಲ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಆ ಸಂದರ್ಭಗಳಲ್ಲಿ ಅದೇ ಪಕ್ಷದಲ್ಲಿ ನೀವು ಇದ್ರಿ, ಜನತಾ ದಳದಲ್ಲೂ ಇದ್ರಿ. ನಾನು 2013ರಲ್ಲಿ ಕಾಂಗ್ರೆಸ್ ಬಂದೆ. 2013ರಲ್ಲಿ ನಾವು 5 ವರ್ಷ ಇಲ್ಲಿ ಇದ್ಮೇಲೆ ಸೋತಿದ್ರು, ಕಾಂಗ್ರೆಸ್ ಸೋತಿತ್ತು. ಅವಾಗ್ಲೂ ಕೂಡ ನಾವು ಕಾರ್ಯಕರ್ತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬಂದ್ವಿ. ಆಮೇಲೆ ಈಗ ನಾನಿದ್ದೇ ಇನ್ನು ಅಂತಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಲಿ, ಯಾವುದೇ ಒಂದು ರಾಜಕೀಯ ಪಕ್ಷ ಸತತವಾಗಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ, ನಾನು ಎಲ್ಲಾ ಕಡೆ ಆಗಿದೆ ಅಂತ ನಾನು ಹೇಳಲ್ಲ, ಎಲ್ಲೋ ಒಂದು ಕಡೆ ಅಧಿಕಾರ ಇಲ್ಲದೆ ಇರೋರು ಪಕ್ಷದ ಕಾರ್ಯಕರ್ತರಿಗೆ ಸಮಸ್ಯೆಗಳು ಎದುರಾಗ್ತವೆ. ಅದು ಈಗಾನು ಆಗ್ತದೆ. ಅದೇನು ಈಗ ಕಾಂಗ್ರೆಸ್ ಇದೆ ಅಂದ್ರೆ ಕೆಲವು ಕಡೆ ಜನತಾದಳ ಕಾರ್ಯಕರ್ತರಿಗೂ ಮೇಲೂ ಆಗ್ಬೋದು, ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ, ಇದು ಸ್ವಾಭಾವಿಕ. ಯಾವ ಕಾರ್ಯಕರ್ತರು ಇಷ್ಟೊಂದು ಆಸೆ ಇಟ್ಕೊಂಡು ನಮ್ಮ ಸರ್ಕಾರ ಬರ್ತದೆ, ನಮ್ಮ MLA ಬಂದ್ರೆ ನಾವೇನೋ ನಮ್ಮ ಕ್ಷೇತ್ರಕ್ಕೆ ನಮಗೆ ಒಂದು ಅನುಕೂಲತೆ, ಅಥವಾ ನಾವು ಇಷ್ಟು ವರ್ಷದಿಂದ ದುಡಿದಿದ್ದೀವಿ, ನಾವು ಸದೃಢರಾಗ್ಬೋದು ಅನ್ನೋ ಒಂದು ಆಸೆ ಏನ್ ಇಟ್ಕೊಂಡಿರ್ತಾರೆ, ಆ ಆಸೆ ನಿರಾಶೆ ಆಗುತ್ತೆ. ಇನ್ನೊಂದು ಏನಂದ್ರೆ, ನಮ್ಮ ಕಾರ್ಯಕರ್ತರು ಬಂಗಾರದಂತ ಕಾರ್ಯಕರ್ತರು ಎಲ್ಲ ಇದ್ದಿದ್ರು ಕೂಡ DK ಶಿವಕುಮಾರ್ ಅವ್ರ ಮಕ ನೋಡ್ಕೊಂಡು, DK ಸುರೇಶ್ ಅವ್ರ ಮಕ ನೋಡ್ಕೊಂಡು ನಾವೇನು ಮಾತಾಡಬಾರ್ದು ಅಂತೇಳಿ ಬಹಳ ತಾಳ್ಮೆಯಿಂದ ಇದ್ದಾರೆ. ಬಹಳ ನೋವಿನಿಂದ ಎಲ್ಲ ನರಳ್ತಾ ಇದ್ದಾರೆ. ಸೀನಿಯರ್ ಮುಖಂಡರಿಂದ ಹಿಡಿದು ಕಾರ್ಯಕರ್ತರು ಕೂಡ ನಾವ್ ಏನ್ ಆಸೆ ಇಟ್ಟು ಅಧಿಕಾರಕ್ಕೆ ತಂದ್ವೋ ಅದು ಫಲಿಸಲಿಲ್ಲ, ನಮಗೆ ಅದೊಂದು ಸಾರ್ಥಕ ಆಗ್ಲಿಲ್ಲ ಅನ್ನೋ ಭಾವನೆ ಇದೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಹಳೆಯ ಕಾರ್ಯಕರ್ತರನ್ನ, ಹಳೆಯ ಮುಖಂಡರುಗಳನ್ನ ಹಿಂದೂಡಿ, ಸೊ ಇವ್ರದೇ ಆದಂತ ಒಂದು ಟೀಮ್ ಕಟ್ಕೊಂಡು ಎಲ್ಲವನ್ನು ಏನು ಹಿಂದೆಲ್ಲ ಯಾರಿಗೋಸ್ಕರ ಇವರೆಲ್ಲ ದುಡಿದ್ರು ಅವ್ರನ್ನೆಲ್ಲ ಕಡೆಗಣಿಸಿ ಸೊ ಸರ್ವಾಧಿಕಾರಿ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅದು ಆ ಮಾತು ಚಾಲ್ತಿಲಿದೆ, ಇದು ನನ್ನ ಮಾತಲ್ಲ, ಈ ಮಾತು ನಮ್ಮ ಕಾರ್ಯಕರ್ತರಲ್ಲಿ ಚಾಲ್ತಿಲಿದೆ. ನಮ್ಗೆ 100 ಜನ ಯಾರು ದುಡಿದಿದ್ದಾರೋ ಅವ್ರು ಯಾರು ಇಲ್ಲ ಅಂತ ಅವರು ಎಲ್ಲ ಬಂದಿರೋ ಕಾರ್ಯಕರ್ತರು 100 ಜನ ಹೇಳ್ತಾರೆ. ಸರ್ವಾಧಿಕಾರಿ ಧೋರಣೆ ಅನ್ನೋದು ಇಕ್ಬಾಲ್ ಹುಸೇನ್ ಅವ್ರ ಗಮನಕ್ಕೂ ಇದೆ ಅಂತೀರಾ? ಅಲ್ಲ, ಅದನ್ನ ಹಲವಾರು ಜನ ಅವ್ರ ಗಮನಕ್ಕೂ ತಂದಿದ್ದಾರೆ ಅಂತ ಹೇಳ್ತಾರೆ. ನಾವು 1-2 ಸಾರಿ ಹೇಳಿದ್ರೆ ಸುಮ್ಮನೆ ಆಗ್ಬಿಟ್ಟು ಇದ್ರದಿಂದ. ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಅದು ಸ್ವಲ್ಪ ನೋವಿದೆ.
ಅಸಮಾಧಾನ ಅನ್ನೋದಕ್ಕಿಂತ ನೋವಿದೆ. ನಾವು ಏನು ಆಸೆ ಪಟ್ಟು ಈ ಸರ್ಕಾರಕ್ಕೋ ಅಥವಾ ನಮ್ಮ MLA ತಂದುವೋ ಇವತ್ತು ನಮಗೆ ಅದರ ಫಲ ಸಿಗ್ಲಿಲ್ಲ ಅನ್ನೋ ಒಂದು ನೋವಿದೆ.